ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯ ರಹಸ್ಯವು 20 ರೂಪಾಯಿ. ಕಾವೇರಿ ಕಣಿವೆಯಲ್ಲಿ ವರುಣನ ಕೃಪೆ ಸ್ವಲ್ಪ ಮಟ್ಟಿಗೆ ಕಾಣೋದಕ್ಕೆ ಸ್ಟಾರ್ಟ್ ಆಗಿದೆ. CWMA ಶಾಕ್ನ ಮಧ್ಯೆ ಒಂದು ಆಶಾಭಾವನೆ ಇದೆ. ಬಟ್ ಇಲ್ಲೂ ಒಂದು ಟ್ವಿಸ್ಟ್ ಇದೆ, ಹೇಳ್ತೀವಿ ನಿಮಗೆ. 2 ದಿನ ಸಾಧಾರಣವಾಗಿ ಮಳೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾವೇರಿ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ಅಲ್ಲಿ ಸಾಧಾರಣ ಮಳೆ ಅತ್ಯಲ್ಪ. KRS ಡ್ಯಾಮ್ನ ಒಳಹರಿವಿನ ಏರಿಕೆ ಕೂಡ ಆಗಿದೆ. 7058 ಕ್ಯೂಸೆಕ್ನಷ್ಟು ಒಳಹರಿವು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇದು ಏನೇನಕ್ಕೂ ಸಾಕಾಗಲ್ಲ. 18ರಿಂದ 20,000 ಕ್ಯೂಸೆಕ್ ಬೇಕು. ಸದ್ಯಕ್ಕೆ ನೀರಿನ ಮಟ್ಟ ಎಷ್ಟಿದೆ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಆದರೆ ಇಲ್ಲಿ ಕ್ಯಾಚ್ ಏನು ಗೊತ್ತಾ, ಇದು ಎಷ್ಟು ದಿನ ಅಂತ ಗೊತ್ತಿಲ್ಲ. ನಾವು ಅವ್ರಿಗೆ ಗ್ಯಾರಂಟಿ ನೀರು ಬಿಡಬೇಕಾಗಿರೋದು 15 ದಿನ. ಗ್ಯಾರಂಟಿ ಮಳೆ ಬರುತ್ತಾ ಅನ್ನೋದು ನಮ್ಗೆ ಗೊತ್ತಿಲ್ಲ. 2 ದಿನ ಬರುತ್ತೆ. ಈಗ ಮುಂದಿನ 15 ದಿನ ಹಾಗೆ ಬಂದರೆ ಪ್ರಾಬ್ಲಮ್ ಇಲ್ಲ, ಮ್ಯಾನೇಜ್ ಆಗುತ್ತೆ ಅಲ್ಲಿಗೆ. ಬಟ್ ಗ್ಯಾರಂಟಿ ಇಲ್ವಲ್ಲ ಮಳೆಗೆ ಯಾರು ಗ್ಯಾರಂಟಿ ಕೊಡ್ತಾರೆ? ಇದೇ ಟ್ವಿಸ್ಟು ಇಲ್ಲಿ. ಸೊ ನೋಡಬೇಕು, ಅಟ್ಲೀಸ್ಟ್ ನ್ಯಾಚುರಲ್ ಅಡ್ವಾಂಟೇಜ್ ಸಿಗೋ ಥರ ಆಗಲಿ ನಮಗೆ ಅಂತ. ಸಂಕಷ್ಟದ ನಡುವೆ ರೈತರಿಗೆ ಕಬಿನಿಯಿಂದ ಗುಡ್ ನ್ಯೂಸು ಅಂತ. ಕಬಿನಿ ಡ್ಯಾಮ್ ಭರ್ತಿಗೆ ಜಸ್ಟ್ 3 ಅಡಿ ಮಾತ್ರ ಬಾಕಿ ಇದೆ. ಕಬಿನಿ ತುಂಬೋದು ಎಲ್ಲಿ ಅಂದರೆ ವೈನಾಡಲ್ಲಿ ಮಳೆ ಆದರೆ. ಕೇರಳದ ವೈನಾಡ್ನಲ್ಲಿ ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಬಿನಿಯ ಒಳಹರಿವು ಹೆಚ್ಚಳ ಆಗ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಇಡೀ ರಾಜ್ಯದಲ್ಲೇ ಮೊದಲು ತುಂಬುವ ಜಲಾಶಯ ಯಾವುದು ಅಂತ ಕೇಳಿದ್ರೆ ಅದು ಕಬಿನಿ. ಸೊ ಸದ್ಯಕ್ಕೆ ಇನ್ನೊಂದು 3 ಅಡಿ ಬಾಕಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಪ್ರಯೋಜನ ಹೆಚ್ಚು ಈ ಭಾಗದಲ್ಲಿ, ಅಂದರೆ ಈ ಭಾಗದಲ್ಲಿರುವಂತಹ ರೈತರಿಗೆ ಕೆಲವು ಮಟ್ಟಿಗೆ ಪ್ರಯೋಜನ ಆಗುತ್ತೆ ಬಿಟ್ಟರೆ ಹೆಚ್ಚಿನ ಲಾಭ ಆಗದೆ ತಮಿಳುನಾಡಿಗೆ.